ಹೊರಡ್ಲ ವಿಜಿ ಎಲ್ಲ ತಗೊಂಡ ಬಾಕ್ಸ್ ಎಲ್ಲನಾ ನೀನೆಲ್ಲ ತಗೊಂಡ. ಎಲ್ಲ ತಗೊಂಡೆ ವರ್ಷ ಅವ್ರೆ. ಇನ್ನೇನು ಹೊರಟ್ಬಿಡಿ, ಬೇಗ ಬೇಗ ಹೋಗ್ಬಿಡೋಣ. ಟೈಮ್ ಆಯಿತು, ಇನ್ನು ಹೋಗ್ಬಿಡೋಣ. ಅಯ್ಯೋ ನಮ್ಮೂವರು ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇರೋದನ್ನ ಆ ರೀತಾ ಸುಗುಣ ನೋಡ್ಬಿಟ್ರೆ ಏನಪ್ಪ ಅಲ್ಲ, ಅವ್ರು ನೋಡ್ಬಿಟ್ರೆ ಹೊಟ್ಟೆ ಊರ್ಕೊಳ್ತಾರೆ. ಆಹಾ, ವಿಜಿ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಎಷ್ಟು ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನ್ನಿಸ್ತೈತೆ. ಹಿಂಗೆ ಕೂತ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಅನ್ನಿಸ್ತೈತೆ. ಮೈಯೆಲ್ಲ ಜುಮ 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 ಅಂತ ಐತೆ ನನಗೆ. ವಿಜಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕು ಅಂತ ಅನ್ನಿಸ್ತೈತೆ. ನೋಡು, ಬೈಕಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಸ್ವಲ್ಪ ಟೆಚ್ಚಿಂಗ್ ಹೊರಡ್ಲಾ ಕಂಟಿ, ಹೋಗ್ಲಾ? ಕೂತ್ಕೊಂಡಿದ್ಯಾ? ಸರಿಯಾಗಿ ಕೂತ್ಕೊಂಡಿದ್ದೀನಿ, ಹೇಳು. ಕಂಟಿ ಅವ್ರೆ, ಹಿಂದ್ಗಡೆ ಕೂತ್ಕೊಂಡಿದ್ದೀರಾ? ಸರಿಯಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಏನಿಲ್ಲ, ನಾನೇನು ಬಿಗ್ಗಿಯಾಗಿ ಕೂತ್ಕೊಂಡಿದ್ದೀನಿ, ನಡಿ. ಯಾಕಂದ್ರೆ ವರ್ಷವ್ರು ಸ್ವಲ್ಪ ಫಾಸ್ಟ್ ಅಲ್ಲ, ಅದಕ್ಕೇನೆ. ಸ್ವಲ್ಪ ಗಾಡಿ ಓಡಿಸೋದ್ರಲ್ಲಿ ತುಂಬ ಫಾಸ್ಟ್ ಇವರು. ನಾನೇ ಓಡಿಸ್ತೀನಿ ಅಂತ ಅಂದ್ಕೊಂಡೆ, ಬಿಡು ವರ್ಷನೇ ಓಡಿಸ್ಲಿ. ನಾನು ಅವನಿಗಿನ್ನ ಫಾಸ್ಟ್ ಗಾಡಿ ಓಡಿಸೋದ್ರಲ್ಲಿ. ನಾನಂತೂ ಎಷ್ಟು ಜನ ಮೂವರು ಕೂತ್ಕೊಂಡಿದ್ರು ನನಗೆ ಕಂಟ್ರೋಲೇ ಸಿಗೋದಿಲ್ಲ, ಹಂಗೆ ಹೋಗ್ತಾ ಇರುತ್ತೆ ನನ್ನ ಗಾಡಿ. ಹಾಗೆ ಮತ್ತೆ ತುಂಬ ಫಾಸ್ಟ್. ಓಡ್ಲಾ? ಚುಟು ಚುಟು ಅಂತೈತಿ ನನಗ, ಚುಟು ಚುಟು ಆಗ್ತೈತಿ, ಚುಟು ಚುಟು ಅನ್ನತೈತಿ ನನಗ, ಜುಮ್ಮು ಜುಮ್ಮು ಅನ್ನತೈತಿ. ನನಗೆ ಮನಸ್ಸಲ್ಲೇ ಹಾಡೇಳ್ಕೊಳ್ಳೋ ಹಾಗಾಗೈತೆ ವಿಜಿ ಪಕ್ಕದಲ್ಲಿ ಕೂತ್ಕೊಂಡು. ಏನಾದರೂ ಮಾತಾಡಿ, ಯಾಕೆ ಇಬ್ರು ಸೈಲೆಂಟ್ ಆಗಿಬಿಟ್ರಿ? ಗಾಡೀಲಿ ಹೋಗ್ತಾ ಏನು ಮಾತಾಡೋಕ್ಕಾಗುತ್ತೆ ವರ್ಷ? ಗಾಳಿ ಬೇರೆ ಅಲ್ಲ, ಚಳಿ ಬೇರೆ, ಏನು ಮಾತಾಡೋದಕ್ಕಾಗೋದೇ ಇಲ್ಲ. ಸುಮ್ಮನೆ ಕೂತ್ಕೊಬಿಡೋಣ, ಸುಮ್ಮನೆ ಬೆಚ್ಚಗೆ ಅನಿಸುತ್ತೆ. ಚಳಿ ಹೊತ್ಕೂ ಮೋಡ ಬೇರೆ ಆಗೈತೆ, ಆಗ್ಲೆಲ್ಲ ಗೂಡ್ರನಿ ಉದುರುತ್ತಾ ಐತೆ. ಅದಕ್ಕೇನೆ ಸುಮ್ಮನೆ ಕೂತ್ಕೊಬಿಡೋಣ, ಬೆಚ್ಚಗೆ ಅನಿಸುತ್ತೆ, ಮಾತಾಡೋದಕ್ಕಾಗಲ್ಲ. ನೀನು ಹೋಗು, ನಾವು ಹಿಂದೆ ಸುಮ್ಮನೆ ಕೂತ್ಕೊಂಡಿರ್ತೀವಿ. ನೋಡಿ ಸುಗುಣ ಬರ್ತಾ ಇರೋದನ್ನ ನೋಡೆ ಅವರಿಬ್ರು ನೋಡಿ ನಗೆ ನೀನು ನಗ್ತಾ ಹೆಂಗಿದ್ಯಾ ಅನ್ಕೋಬೇಕು. ಅವ್ರನ್ನೆಲ್ಲ ನೋಡಿ ನೀನು ನಗು. ನಗಬೇಕು, ನಗ್ತಾ ಇದ್ರೇನೆ ಅವ್ರು ನೋಡಿ ಇವು ಯಾವ ಕೋತಿಗಳು ಅಂತ ಹೇಳಿ ನಗಣ. ರೀತಾ, ಕೋತಿಗಳು ಇದಾವೆ ಅನ್ಬೇಡ ಕಣೆ ನಮ್ಮೂರಲ್ಲಿ. ಅಯ್ಯೋ ಏನು ಚೇಷ್ಟೆ ಮಾಡ್ತಾರೆ. ಅಯ್ಯೋ, ಈ ಮರದಿಂದ ಆ ಮರಕ್ಕೆ ನೆಗೆಯೋದು, ಈ ಮರದಿಂದ ಆ ಮರಕ್ಕೆ ನೆಗೆಯೋದು, ಏನು ಕಪಿ ಚೇಷ್ಟೆಗಳು ಮಾಡ್ತವೆ ಕೋತಿಗಳು. ಸುಗುಣ, ಕೋತಿಗಳು ತುಂಬ ಇದ್ದಾವೆ. ಅವು ಕೋತಿಗಳು ಕಪಿಗಳು ಅಂತ ಹೇಳಿ ಯಾಕೆ ಹೇಳಿರೋದು? ಹಂಗೆ ಕೋತಿ ಚೇಷ್ಟೆ ಮಾಡ್ತೀಯಾ ಅಂತ ಯಾಕೆ ಹೇಳೋದು? ಅವು ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಹಾರಾಡೋದಕ್ಕೆ ಮತ್ತೆ ಅವನ ಕಪಿಗಳು ಕಪಿ ಚೇಷ್ಟೆ ಅಂತ ಅನ್ನೋದು. ಕೋತಿಗಳು ಅಂತ ಅದಕ್ಕೆ ಅನ್ನೋದು, ಕೋತಿ ಚೇಷ್ಟೆ ಅಂತ. ಕೋತಿಗಳ ಕಣೆ, ಕೋತಿಗಳು 3 ಕೋತಿಗಳು ಇದ್ಬಿಟ್ರೆ ಸಾಕು ಕಣೆ. ಏನನ್ನಲ್ಲಿ ಕೋತಿ ಚೇಷ್ಟೆಗಳು ಮಾಡ್ತಿರ್ತವೆ ಅಂತ ನೋಡಬೇಕು ಸುಗುಣ. ಯಾಕೋ ನಮ್ಮನ್ನು ನೋಡಿ ಎಲ್ಲಿ ಕಿಸಿತಾ ಇದ್ದಾರೆ ಅವರಿಬ್ರು. ನೋಡಿ ವರ್ಷ ಅವರೇ, ನೋಡಿ ಅವ್ರು ವರ್ಲ್ಡೋನು ಹೆಂಗೆ ನಮ್ಮನ್ನು ನೋಡಿ ಏನೋ ಕೋತಿಗಳು ಅಂತ ಹೇಳಿ ಅವ್ರು ಕಿಸಿತಾ ಇದ್ದಾವೆ. ಒಂದು 5 ನಿಮಿಷ ನಿಲ್ಲಿಸ್ರಿ, ನೋಡೋಣ ಅದಲ್ಲಿ ಏನು ಮಾತಾಡ್ತಾವೆ. ಗಾಡಿನ ನಿಲ್ಲಿಸಿ. ತಣ್ಣಗೈತೆ, ಹೆಂಗೂ ನಾವೇನು ಬೈಕಲ್ಲಿ ಹೋಗ್ತೀವಿ. ಅವು ನೋಡು, ಗಾಡಿ ಇಲ್ಲ ಏನಿಲ್ಲ, ದಿನ ಆಟೋ ಬಸ್ಸಿಗೆ ಕಾತ್ಕೊಂಡು ಬರ್ತವೆ, ಅಲ್ಲಿ ಬೈಸ್ಕೊಳ್ತವೆ ಲೇಟಾಗಿ ಬಂದು. ನಾವು ಬೈಕ್ ಇರೋದಕ್ಕೆ ಹೆಂಗೂ ಬೈಕಲ್ಲಿ ಹೋಗ್ತೀವಿ. ನಿಲ್ಸು, ಇನ್ನು ಟೈಮ್ ಐತೆ. ಗಾಡೀಲಿ ಹೋಗ್ತೀವಲ್ಲ ವರ್ಷ ಅವರೇ ನಾವು, ಅದಕ್ಕೇನೆ ನಮಗೆ ಸ್ವಲ್ಪ ಲೇಟಾಗಿ ಹೋದ್ರೂ ನಡೀತೈತೆ. ಒಂದು 5 ನಿಮಿಷ ಇನ್ನೂ ಟೈಮ್ ಐತೆ. ಗಾಡೀಲಿ ಹೋಗ್ತೀವಲ್ಲ ಅದಕ್ಕೆ. ಆಟೋ ಅದನ್ನೆಲ್ಲ ಕಾತ್ಕೊಂಡು ಕುತ್ಕೋಬೇಕಂದ್ರೆ ತುಂಬ ಲೇಟ್ ಆಗೋದು. ಹೆಂಗೋ ಹೊತ್ಲಾಗೆ ನಿಮ್ಮ ಬೈಕ್ ಇರೋದಕ್ಕೆ ಬೇಗ ಹೋಗ್ತೀವಿ. ಇನ್ನೂ ಟೈಮ್ ಐತೆ, ಒಂದು 5 ನಿಮಿಷ ನಿಲ್ಲಿಸಿ. ಇಲ್ಲಿ ಮರದ ಕೆಳಗಡೆ ನೆರಳು ಚೆನ್ನಾಗೈತೆ. ಅಯ್ಯೋ, ಬಿಸಿ ಬಿಸಿ ತಿಂಡಿದ್ಕೋ ಅದಕ್ಕೂ ಒಂದು 5 ನಿಮಿಷ ನಿಂತ್ಕೋಬೇಕು. ಹಂಗೆ ನಿಂತ್ಕೊಳ್ಳಿ, ಆಮೇಲೆ ಹೋಗೋದಕ್ಕಾಗುತ್ತೆ. ಒಂದು 5 ನಿಮಿಷ ಬಿಸಿ ಬಿಸಿ ತಿಂಡಿ ತಿಂದ್ಬಿಟ್ರೆ ಶೆಕೆ ಆಗುತ್ತೆ. ತಣ್ಣಗೆ ಬೇರೆ ಐತೆ, ವಾತಾವರಣ ಬೇರೆ, ಗಾಳಿ ಬೀಸುತ್ತೆ ತಣ್ಣಗೆ. ಎಷ್ಟು ಚೆನ್ನಾಗೈತೆ ಈ ಮರದ ಕೆಳಗಡೆ. ಒಂದು 5 ನಿಮಿಷ ನಿಂತ್ಕೋಬೇಕು ಅನಿಸುತ್ತೆ. ನೋಡು ರೀತಾ, ಅಲ್ಲೋಡೆ ಆ ಕೋತಿಗಳು ನೋಡೆ, ಅಲ್ಲಿಂದ ಅಲ್ಲಿಗೆ ಹೆಂಗ್ ನೆಗರುತ್ತಾ ಇದ್ದಾವೆ. ಅವಕ್ಕೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿಗೆ ನೆಗರುತ್ತವೆ. ನೋಡಿ ವರ್ಷ ಅವರೇ, ನೋಡಿ ಅವಳು ಸುಗುಣ ಕೋತಿಗಳು ಅಂತ ಹೇಳೋದ, ಅಲ್ಲಿಂದ ಇಲ್ಲಿಗೆ ಮರಕ್ಕೆ ನೆಗರುತ್ತವೆ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಆ ವಾಲೆ ಚೇಷ್ಟೆ ಎಲ್ಲಿ ಬಿಡ್ತವೆ? ಆ ವಾಲೆನೇ ಕೋತಿ ಚೇಷ್ಟೆ ಅಂತ ಕಲ್ತಿರ್ತವೆ. ಅದು ಬಿಡೋದಕ್ಕಾಗುತ್ತಾ? ಅದು ಏನೇ ಅಂದ್ರೂ ಬಿಡೋದಕ್ಕಾಗಲ್ಲ. ಅದು ಅಲೆ ಬಂದ್ಬಿಡುತ್ತೆ.
ಅದು ಏನಿರುತ್ತೋ ಅದು ಬಂದ್ಬಿಡುತ್ತೆ. ಅಂಥವ್ರಿಗೆ ಹಂಗೆ ಮಾಡೋದಕ್ಕಾಗೋದು. ಇನ್ನು ನಮ್ಮಂಥವ್ರು ನಿಮ್ಮಂಥವ್ರು ಹಂಗೆ ಮಾಡೋದಕ್ಕಾಗಲ್ಲ ಕಣೆ ಸುಗುಣ. ಕೋತಿ ಚೇಷ್ಟೆ ಮಾಡಿ ಯಾರು ಹೆಂಗೆ ಮಾಡಬೇಕೋ ಅವ್ರಿಗೆ ಮಾಡಿದ್ರೆ ಅದು ಸೂಟಬಲ್ ಆಗೋದು. ಇಲ್ಲಾಂದ್ರೆ ನಮ್ಮಂಥ ನಿಮ್ಮಂಥವ್ರಿಗೆಲ್ಲ ಅದು ಸೂಟ್ ಆಗಲ್ಲ ಬಿಡು. ಆ ಮರದಿಂದ ಆ ಮರಕ್ಕೆ, ಆ ಮರದಿಂದ ಆ ಮರಕ್ಕೆ, ಆ ಕೊಂಬೆಗಿಂದ ಆ ಕೊಂಬೆಗೆ, ಆ ಕೊಂಬೆಗಿಂದ ಆ ಕೊಂಬೆಗೆ. ಹಾಗೆ ಎಗರುತ್ತಾ ಇದ್ರೆ ಮಾತ್ರ ಆ ಕೋತಿ ಚೇಷ್ಟೆಗಳು. ಅದೇ ಕೋತಿ ಚೇಷ್ಟೆ. ಇವೆಲ್ಲ ನಾವೇ ನೋಡಿ. ಅಂಕಳು ಮಾತಾಡ್ತಾವೆ. ನಾನು ಉರ್ಕೊಳ್ತಾಳೆ ಅಂದ್ಕೊಂಡೆ, ಅವಳು ಸುಗುಣನ ನೋಡಿ ಉರ್ಕೊಳ್ತಾಳೆ ಅಂದ್ಕೊಂಡೆ, ನೋಡಿ ನಲ್ಕಿಸಿತಾ ಇದ್ದಾಳೆ. ಅಯ್ಯೋ ಏನು ಹೇಳ್ತೀಯ ಬಿಡು. 3 ಇದ್ರೆ ಸಾಕು, ಕೋತಿಗಳು ಎಷ್ಟೊಂದು ಹೆಚ್ಚಾಗ್ತವೆ. ಅಯ್ಯೋ ಹೇಳ್ಬಾರ್ದು. ಒಂದು ಹೆಣ್ಣು ಒಂದು ಗಂಡು ಕೋತಿ ಇದ್ರೆ ಸಾಕು, ಎಷ್ಟೊಂದು ಕೋತಿಗಳು ಹೆಚ್ಚಾಗ್ತಾವಪ್ಪ. ಅಯ್ಯೋ ನಮ್ಮೂರಲ್ಲಂತೂ ಎಷ್ಟೊಂದಾಗಿದಾವಲ್ಲ. ನಡುವೆ ಕಮ್ಮಿ ಇತ್ತು, ಆದರೆ ಇದು ಯಾವುದೋ ಒಂದು ಬಂದೈತೆ. ಅದರಿಂದನ ಇದು ಯಾವುದೋ ಒಂದು ತುಂಬ ಮೇಕಪ್ ಮಾಡ್ಕೊಳ್ಳೋದು ಕಣೆ. ಅದು ಯಾವುದೋ ಕೋತಿ ಕೆಂಪುಗೈತೆ, ಮುಖ ಎಲ್ಲ ಕೆಂಪುಗೈತೆ. ಯಾವುದೋ ಒಂದು ಹೊಸಾದು ಬಂದೈತೆ ಕಣೆ ನಮ್ಮೂರಕ್ಕೆ. ಅದು ಯಾವುದಂತ ಗೊತ್ತಿಲ್ಲ ರೀತಾ. ಒಂದು ಸ್ವಲ್ಪ ಮುಖ ಎಲ್ಲ ಕೆಂಪುಗಂದ್ರೆ ಕೆಂಪುಗೈತೆ ಕಣೆ. ಒಂಥರ ಅದಕ್ಕೆ ಏನಪ್ಪ ಕಾಯಿಲೆ ಅನಿಸುತ್ತೆ. ನೋಡಲ್ಲ ಹುಡಿ ಮಾತಾಡೋದ. ನಾನೇ ಕೋತಿ ಬಂದೈತೆ ಅಂತ ಮಾತಾಡ್ತಾ ಇದ್ದಾಳೆ. ನಡೀರಿ ವರ್ಷ ಅವ್ರೆ, ಇಲ್ಲಿ ನಿಲ್ಸೋದೆ ಅಲ್ಲ. ನಾನು ಉರ್ಕೊಳ್ತಾಳೆ ಅಂತಂದರೆ ಹೆಂಗೆ ಮಾತಾಡ್ತಾಳೆ ಅಂಕ್ಳು. ಅಂಕ್ಳಿಗೇನು ಕಮ್ಮಿ ಇಲ್ಲ ಇವರಿಬ್ರು. ಮತ್ತೆ ಆ ಕೋತಿ ಚೇಷ್ಟೆ ಸುಮ್ಮನೆ ನೋಡ್ತಾ ಇರಬೇಕು. ಯಾವ ಮರಕ್ಕೆ ಆ ಮರಕ್ಕೆ ಆರೆ ಕೆಳಗಡೆ ಬೀಳುತ್ತೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಆರ್ತಾ ಇರುತ್ತೆ. ಆರಕ್ಕಾಗ್ದಲ್ದಾಗ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹಾಗೆ ಸುಗುಣ ನೋಡ್ತಾ ಇರಬೇಕು. ಕೋತಿ ಚೇಷ್ಟೆ ಆಡ್ತಾ ಇರೋದನ್ನ ಆ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಆ ಕೊಂಬೆಗೆ ಎಗರುತ್ತಾ ಇರುತ್ತಲ್ಲ, ಅದನ್ನ ನೋಡ್ಬೇಕಷ್ಟೇ ಕಣ್ಣಿಂದನ. ನೋಡ್ತಾ ಇದ್ರೇನೆ ಕೊಂಬೆನೂ ಒಂದಲ್ಲ ಒಂದಿನ ಕೈ ಬಿಡುತ್ತೆ. ಆವಾಗ ಕೋತಿನೂ ಕೈ ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಒಂದು ಕೊಂಬೆಯಲ್ಲಿ ಯಾವುದಾದ್ರೂ ಭದ್ರವಾಗಿ ಕುತ್ಕೊಂತೀನಿ ಅನ್ನಲ್ಲ ಕೋತಿ. ಆ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಆ ಕೊಂಬೆಗೆ ಎಗರುತ್ತಾ ಇರುತ್ತೆ. ಆ ಮರದಿಂದ ಈ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ. ಒಂದು ಮರದಲ್ಲಿ ಇರ್ತೀನಿ ಅಂತ ಹೇಳಲ್ಲ ಅಲ್ಲ. ಅದೇ ಅನಿಸುತ್ತೆ ಕೋತಿ ಚೇಷ್ಟೆ. ಅಲ್ಲ ನೋಡಿ ಹೆಂಗೆ ಅಂದ್ಕೊಂಡು ಮಾತಾಡ್ತಾರೆ. ನಡಿ ವರ್ಷ ಅವರೇ, ಹೋಗೋಣ ನಡೀರಿ. ಯಾಕೆ ನಿಲ್ಲಿಸ್ತೇ ನಡಿ. ನಾವು ಎಲ್ಲ ಹಿಂಗೆ ಕೂತ್ಕೊಂಡು ಮೂವರು ಕೂತ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಅವ್ರು ಉರ್ಕೊಳ್ತಾರೆ. ಅಲ್ವಡೆ ಅವನ್ ಕಂಟಿ ಕೂತ್ಕೊಂಡಿರೋದು ನೋಡೆ ಅವಳ ಹತ್ರ ರೀತಾ. ಅಲ್ಲೋಡೆ ಕೂತ್ಕೊಂಡಿರೋದ. ಈ ವರ್ಷನಿಗೆ ಯಾಕೆ ಬುದ್ಧಿ ಇಲ್ಲ? ಇವನು ಅವನಿಗೆ ಹೊಡಿಯೋದಕ್ಕೆ ಕೊಟ್ಬಿಟ್ಟು ಇವನು ಕೂತ್ಕೊಂಡು ಆಮೇಲೆ ಅವಳನ್ನು ಕುಂಡ್ರಿಸ್ಕೋಬೇಕಾ? ಅವನು ಹೊಡಿತಾನೆ, ಅವಳು ನಡಂತ್ರ ಕೂತ್ಕೊಂಡಿದ್ದಾಳೆ. ಅವನು ಆಮೇಲೆ ಅವಳ ಮೇಲೆ ಇದು ಕೂತ್ಕೊಂಡಿದ್ದಾಳೆ. ಅಲ್ಲ ಹಿಂಗೆ ಕೈ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ ಆ ವಿಜಿ ಮ್ಯಾಕೆ. ಅಯ್ಯೋ ದೇವ್ರೆ, ಅವಳಿಗೆ ಒಂಥರ ಮುಖ ಕೊಡ್ದಂಗೆ ಆಯ್ತು ಕಣೆ. ನಮ್ಮನ್ನು ನೋಡಿ ಸುಮ್ಮನೆ ನಿಲ್ಸಿದ್ಲು. ನಿಲ್ಲಿಸಿ ಏನಾದರೂ ಮಾತಾಡ್ತಾರೋ ಇಲ್ವೋ ನೋಡೋಣ ಅಂತ ಹೇಳಿ ನಿಂತ್ಕೊಂಡು ನಾವು ಯಾವಾಗ ಹಂಗೆ ಅಂದಿದ್ದಕ್ಕೆ ಅವಳಿಗೆ ಒಂಥರ ಅನ್ನಿಸ್ಬಿಡ್ತು ಕಣೆ. ಸುಮ್ಕೆ ಹೋಗ್ಬಿಟ್ಲು ಸುಗುಣ. ಸರಿಯಾಗಿ ಹೇಳ್ದೆ ನೀನು ಕೋತಿ ಚೇಷ್ಟೆ ಅಂತ ಹೇಳಿ. ಹೇಳಿದಕ್ಕೆ ಅವಳಿಗೊಂಥರ ಅನ್ನಿಸ್ತೈತೆ. ಅವಳೇನು ನಾವಿಲ್ಲಿ ನಿಂತ್ಕೊಂಡಿರೋದು ನೋಡಿ ಇವ್ರ ದಿನ ಬಸ್ಸು ಆಟೋ ಕಾಯಬೇಕು, ನಾವು ಗಾಡೀಲಿ ಹೋಗ್ತೀವಿ ಅಂತ ತೋರಿಸ್ಕೊಳ್ಳೋಕ್ಕೆ, ನೋಡಿ ನಮ್ದು ಗಾಡಿ ಐತೆ ಗಾಡಿಯಲ್ಲಿ ಹೋಗ್ತೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ನಿಲ್ಲಿಸಿದ್ಲು. ನಾವು ಹಿಂಗೆ ಮಾತಾಡೋದಕ್ಕೆ ಅವಳಿಗೆ ಉರಿ ಬಂದ್ಬಿಡ್ತು. ಅವಳ ಮುಖ ನೋಡ್ದೆ ಹೇಗಾಯ್ತು ಅಂತ ಹೇಳಿ. ನೋಡಿದೆ ಅವಳ ಮುಖ ಹೇಗಾಯ್ತು ಅಂತ ಹೇಳಿ. ಏನು ಹೇಳ್ತೀಯ ಬಿಡು, ಸರಿಯಾಗಿ ಹೇಳಿದ್ವಲ್ಲ. ಒಂದು ಕೊಂಬೆಲಿ ಕೂತ್ಕೊಳ್ಳಲ್ಲ ಕೋತಿ. ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಹಾರಾಡ್ತಾ ಇರುತ್ತೆ. ಒಂದು ಕೊಂಬೆಲ್ಲೂ ಕೂತ್ಕೊಳ್ಳಲ್ಲ ನೆಟ್ಟಗೆ ಅಂತ ಹೇಳಿ ನಾನು ಅದಕ್ಕೆ ಸರಿಯಾಗಿ ಹೇಳಿದ್ದು. ಅಯ್ಯೋ ಇವತ್ತು ಸ್ಕೂಟಿ ಬಂದುಬಿಟ್ರೆ ನಾವು ನಾಳೆಯಿಂದ ಸ್ಕೂಟಿಲಿ ಹೋಗೋಣ. ನಾವು ಸ್ಕೂಟಿಲಿ ಹೋಗೋದು ನೋಡಿ ಎದ್ರುಕೊಬಿಡ್ಬೇಕು. ಅಯ್ಯೋ ಏನಪ್ಪ ಇವ್ರು ಹಿಂಗೆ ಸ್ಕೂಟಿ ತಗೊಂಡು ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಬೈಕ್ ಐತೆ ಅಂತ ನಮಗೆ ತೋರ್ಸೋದಕ್ಕೆ ಬಂದಿದ್ದಾರೆ. ನಾವು ತೊಗೊಳ್ತೀವಿ ತಡಿ. ಚಾರ್ಜಿಂಗ್ ಸ್ಕೂಟಿ ಬರುತ್ತೆ ಇವತ್ತು ನಮ್ದಲ್ಲ. ಬಂಟಿಯವ್ರು ಹೇಳಿದ್ದಾರೆ ಇವತ್ತು ತಗೊಂಬಂದು ಕೊಡ್ತೀನಿ ಅಂತ ಹೇಳಿ. ನೋಡಿದ್ರಲ್ಲ ಸುಗುಣ ಉರ್ಕೊಂತಾಳೆ ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ಲು. ಆದರೆ ನಾವು ಸರಿಯಾಗೆ ಹೇಳಿದ್ವಿ. ಕೋತಿ ಚೇಷ್ಟೆ ಕೋತಿಗಳು ಅಂತ ಹೇಳಿದ್ದಕ್ಕೆ ಅವಕ್ಕೆ ಒಂಥರ ಅನಿಸುತ್ತೆ. ಅದಕ್ಕೆ ಮುಖ ಹಿಂಗೆ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಹಿಂಗೆ ಮುಖ ಕೊಡ್ದಂಗೆ ಹೇಳಿದ್ರೇ ಅರ್ಥ ಆಗೋದು ಇವಕ್ಕೆಲ್ಲನ, ಇಲ್ಲಾಂದರೆ ಅರ್ಥ ಆಗಲ್ಲ. ಏನು ಅವನು ಬೇರೆ ಕಂಟಿ ಹತ್ರ ಕೂತ್ಕೊಂಡಿದ್ದಾನೆ. ಅವಳು ಸೆಂಟ್ರಲ್ಲಿ ಕೂತ್ಕೊಂಡಿದ್ದಾಳೆ. ಅಯ್ಯೋ ನೋಡೋದಕ್ಕಾಗಲ್ಲಪ್ಪ. ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.